ಫೋಟೋನ ತೆಗಿಬೇಕು. ಆಲ್ ದ ಬೆಸ್ಟ್ ಟೀಮ್ ಲೂಸ್ ಮಾದ. ಹಂಗೆ 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 ತಕ್ಕಳಪ್ಪ ಹಂಗೆ 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 ಮುಹೂರ್ತ ಸಮಾರಂಭ ಈಗಷ್ಟೇ ನೆರವೇರಿದೆ. ಮೊದಲನೇದಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಇಡೀ ಚಿತ್ರತಂಡಕ್ಕೆ ಪ್ರೀತಿಯ ಶುಭಾಶಯಗಳು. ನಮ್ಮ ಸಿನಿಮಾಗೆ ದೇವಿ ಆಶೀರ್ವಾದವನ್ನ ಮಾಡಿ ಆಯಿತು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರ ಜೊತೆಗೆ ನಮ್ಮ ಸಿನಿಮಾದ ಬಗ್ಗೆ ಸುದ್ದಿಗೋಷ್ಠಿಯನ್ನು ನೆರವೇರಿಸುವಂತಹ ಸಮಯ. ಈ ಅಭ್ಯಾಗತರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ನಮ್ಮ ಹೆಮ್ಮೆಯ ಮಾಧ್ಯಮ ಮಿತ್ರರು ಏನು ನಮ್ಮ ಇಡೀ ಚಿತ್ರತಂಡ ಇದೆ. ಚಿತ್ರತಂಡದ ಜೊತೆಗೆ ಮೊದಲ ಹೆಜ್ಜೆ ಮೊದಲ ದಿನ ಇದರ ಬಗ್ಗೆ ಖಂಡಿತವಾಗಿ ಮಾತನಾಡಬೇಕು. ನಮ್ಮ ಪಳಗಿರುವ ನಟ ಯಾರನ್ನ ಪಳಗಿಸ್ತಾರೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ದುನಿಯಾ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿರ್ಮಾದ ಯೋಗೀಶ್ ಅವರ ಪ್ರಮುಖ ಭೂಮಿಕೆಯಲ್ಲಿ ರಂಜಿತ್ ಕುಮಾರ್ ಗೌಡ ಅವರ ನಿರ್ದೇಶನ 3ನೇ ಸಿನಿಮಾದ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲರಿಗೆ ಹತ್ತಿರ ಆಗೋದಕ್ಕೆ ಬಂದಿದ್ದಾನೆ ಕಾಯ್ತಾ ಇದೆ. ಅದರದಕ್ಕೂ ಮೊದಲು ನಮ್ಮೊಂದಿಗೆ ಖ್ಯಾತ ಉದ್ಯಮಿಗಳು, ಅದೇ ರೀತಿಯಾಗಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು, ಸಿನಿಮಾ ನಿರ್ಮಾಪಕರು ಕೂಡ ಆಗಿರುವಂತಹ ಶ್ರೀ ಉದಯ್ ಶೆಟ್ಟಿ ಸರ್ ಬಂದಿದ್ದಾರೆ. ಆದಿ ಲೋಕೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಆದಿ ಲೋಕೇಶ್ ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಚಿತ್ರತಂಡಕ್ಕೆ ಶುಭ ಕೋರ್ತಾ ಇದ್ದಾರೆ. ಹೂಗುಚ್ಛವನ್ನ ನೀಡೋದ್ರ ಮೂಲಕ ಇಡೀ ಚಿತ್ರತಂಡಕ್ಕೆ ನಮ್ಮ ಅತಿಥಿಗಳ ಪರವಾಗಿ ಪ್ರೀತಿಯ ಶುಭಾಶಯಗಳನ್ನ ಈ ಮೂಲಕ ಕೋರಲಾಗ್ತಾ ಇದೆ. ಉದಯ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ತಮಗೆ. ಅದೇ ರೀತಿಯಾಗಿ ಉಮೇಶ್ ಶೆಟ್ಟಿ ಅವರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಉಮೇಶ್ ಸರ್, ನಿಮಗೂ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಮೊದಲ ಪಾತ್ರದ ಹೆಸರಿನಲ್ಲಿಯೇ ಸಿನಿಮಾ ಬರ್ತಾ ಇದೆ, ಎಷ್ಟು ವಿಶೇಷ ಯೋಗಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ತುಂಬ ಚೆನ್ನಾಗಾಗಿದೆ ಎರಡೂ ಸಿನಿಮಾ. ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್. ತುಂಬ ಮಜಾ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಬೈ ಅವರಿಬ್ಬರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು. ಇವತ್ತು ಮುಹೂರ್ತ ಆಗಿದೆ. ಆ್ಯಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು, ಮರ್ತೋಗಿದ್ದು ಲಾಸ್ಟಲ್ಲಿ. ಇವಾಗ ಸರ್, ನಮ್ಮ ಡೈರೆಕ್ಟ್ರು ನಾನು ಆ್ಯಕ್ಚುಲಿ ಅವ್ರು 6 ಅಂದರು. ನಾನು ಮದುವೆ ಆಗೋಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತಿದ್ದೆ. ಒಂದು 8-9 ವರ್ಷ ಆಗಿದೆ ನಾವು ಪರಿಚಯ ಆಗಿ. ಕಂಸ ಅಂತ ಒಂದು ಕಥೆನ ಹೇಳಿದ್ರು, ಅದು ಶೂಟ್ ಮಾಡಬೇಕಿತ್ತು. ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು. ಸೊ ಹಾಗಾಗಿ ಇದಾಗಲ್ಲ ಡೈರೆಕ್ಟ್ರೆ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೆ ಇದ್ದೆ. ಕೊನೆಗೆ ಧರ್ಮಣ್ಣ ಅವ್ರು ಸಿಕ್ಕಿದ್ರು. ಈ ಸಿನಿಮಾ ಲೂಸ್ ಮಾದ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋವಂಥ ಅವಕಾಶ ನನಗೂ ಸಿಕ್ಕಿದೆ, ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ. ಆ್ಯಂಡ್ ಎಸ್, ಇದು ಮಂಗಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರು ಡೈಲೆಕ್ಟು ಇರುತ್ತೆ, ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ, ಬ್ಯಾಂಗ್ಳೂರ್ದು ಇರುತ್ತೆ. ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗಲ್ಲ. ಸೊ ಎಲ್ಲ ಭಾಷೆನೂ ಮಾತಾಡ್ತೀವಿ, ಅಂತ ಕನ್ನಡನೇ ಬೇರೆ ಬೇರೆ ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ವರ್ಗದವರ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ಮಾಪಕರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ, ನನ್ನ ಚಿನ್ನ ಯೋಗಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇದು ಬಿಟ್ಟರೆ ನನ್ನ ಸಿನಿಮಾದ ಬಗ್ಗೆ ಏನೂ ಮಾತಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಬಂಡೆ ಮಾರಮ್ಮ ದೇವಿಯ ಸನ್ನಿಧಿಯಲ್ಲಿ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಯೋಗಿಯವರ ಅವರಿಗೆ ಹೆಸರು ಕೊಟ್ಟಂಥ ಟೈಟಲೇ ಇವತ್ತು ಒಂದು ಸಿನಿಮಾವಾಗಿ ಹೊರಬರ್ತಾ ಇದೆ. ಭಾಳ ವಿಳಂಬ ಆಯ್ತು ಅಂತ ಕಾಣುತ್ತೆ. ಯಾಕಂದರೆ ಅವರಿಗೆ ಒಂದು ಬಿರುದೇ ಲೂಸ್ ಮಾದ ಅಂತ ಬಂದಿತ್ತು. ಅಂಥ ಬಿರುದು ಇವತ್ತು ನಮ್ಮ ಸ್ನೇಹಿತರಾದ ಧರ್ಮ ಅವರ ಜೊತೆಗೆ ಎಲ್ಲ ನಮ್ಮ ಸದಾ ಅವರು ಇರ್ಬೋದು, ಎಲ್ಲ ಕಿರಣ್ ಅವರು ಮತ್ತು ಎಲ್ಲ ತಂಡ ಒಬ್ಬ ಆ್ಯಕ್ಟಿವ್ ನಿರ್ದೇಶಕರ ಮುಖಾಂತರ ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದಾರೆ. ಯೋಗಿ ಅವರು ನಮ್ಮ ಜೊತೆ ಭಾಳಷ್ಟು ವಾಲಿಬಾಲ್ ಪ್ಲೇಯರ್. ಯಾಕಂದರೆ ತಮಗೆಲ್ಲ ಗೊತ್ತಿರ್ಬೋದು, ಒಳ್ಳೆ ವಾಲಿಬಾಲ್ ಪ್ಲೇಯರ್ ಯಾರಿದ್ದಾರೆ ಅಂದರೆ ಅದು ಯೋಗಿಯವರು. ಕೆಂಪೇಗೌಡ ಪ್ರಶಸ್ತಿಯನ್ನು, ಟ್ರೋಫಿಯನ್ನು ಹೊಡೆದಂಥ ಒಂದು ತಂಡ. ಇಂಥ ಸಂತೋಷದ ವಿಷಯ ನನಗೆ ಇವತ್ತು ಯೋಗಿಯವ್ರ ಜೊತೆ ಮತ್ತೊಮ್ಮೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಿನಿಮಾ ತಂಡ.
ಸಿನಿಮಾ ತೆಗಿಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ ಇಲ್ಲಿದ್ದಾರೆ ಪಕ್ಕದಲ್ಲಿ, ಅದೇ ರೀತಿ ಅವರ ಫ್ರೆಂಡ್ ಶರೀಫ್ ಮತ್ತು ಪವನ್, ಇವರು ಸುಮಾರು 1 ವರ್ಷದ ಹಿಂದೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಿನಿಮಾಕ್ಕೆ ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾದರೆ ಮಾಡಿ, ಒಂದು ಒಳ್ಳೆ ಮೂವಿ ಬರಲಿ, ಒಳ್ಳೆ ಸಪೋರ್ಟ್ ಇದೆ ಕನ್ನಡದಲ್ಲಿ ಅಂತೇಳಿ. ಆ ಪ್ರಕಾರ ನಾನು ಯೋಚನೆ ಮಾಡಿದಾಗ ನನಗೆ ಯೋಗಿಯವರ ನನಗೆ ನಮ್ಮ ಒಂದು ಆತ್ಮೀಯತೆಗೆ ಅಲ್ವಾ ಸರ್, ಯೋಗಿಯವರ ದೊಡ್ಡ ಫ್ಯಾನ್ ನಾನು. ಹಾಗಾಗಿ ಯೋಗಿಯವರನ್ನ ಇಟ್ಕೊಂಡೇ ಒಂದು ಮೂವಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿತ್ತು. ಅದಕ್ಕೆ ಎಲ್ಲ ನಮ್ಮ ಡೈರೆಕ್ಟರು ಎಲ್ಲರೂ ಅದಕ್ಕೆ ತಕ್ಕಂಥ ಸ್ಪಂದನೆಯನ್ನು ನೀಡಿದರು. ಲೂಸ್ ಮಾದ ದ ವುಲ್ಫ್ ಈ ಸಿನಿಮಾಗೆ ಒಂದು ನನ್ನ ಒಂದು ಎಂಟ್ರಿ ಬಹಳ ಒಂಥರ ಸ್ಪೆಷಲ್ ಆಗಿತ್ತು. ಯಾಕೆಂತಂದರೆ ಧರ್ಮ ಸರ್ ಅವ್ರಿಗೆ ಒಂದು ಗೆಳೆಯರ ಬಳಗದ ಮೂಲಕ ನಮ್ಮ ಪವನ್ ಅವರಿದ್ದಾರೆ, ಅವರು ಮತ್ತು ನಮ್ಮ ಶರೀಫ್ ಭಾಯಿ ಇದ್ದಾರೆ, ಅವ್ರ ಮೂಲಕ ನಾನು ಹಂಗೆ ಎಂಟ್ರಿ ಆದೆ. ಇನ್ನೊಂದೇನಂತಂದರೆ ನನಗೆ ಹೆಮ್ಮೆ ಅನಿಸ್ತು ಅಂತಂದರೆ ಇದು ಯೋಗಿ ಅಣ್ಣಂಗೆ ನಾನು ಆ್ಯಕ್ಚುಲಿ 2008ರಲ್ಲಿ ಅವ್ರ ಸಿನಿಮಾಗೆ ಹಾಡಿದ್ದೊಂದು ಅನುಭವ ಇತ್ತು. ಇವಾಗ ಅವ್ರ ಸಿನಿಮಾಗೆ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರೋದು ಬಹಳ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ವಂಡರ್ಫುಲ್ ವ್ಯಕ್ತಿ, ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ಬಹಳನೇ ಹೆಮ್ಮೆಯಿಂದ ಹೇಳ್ಕೊತೀವಿ. ಯೋಗಿ ಮತ್ತು ನಾನು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಸ್ನೇಹಿತರು. ಸೊ ಫ್ರೆಂಡ್ಸ್ ಆಗಿದ್ವಿ. ಇದು ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ ಧರ್ಮೇಂದ್ರ ಸರ್ಗೂ ಒಂದು ಧನ್ಯವಾದ ಹೇಳ್ತೀನಿ. ಅವರು ಧೈರ್ಯ ಮಾಡಿ ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ರಂಜಿತ್ ಅವ್ರದ್ದು ಇದು 3ನೇ ಸಿನಿಮಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದಾಗ ಡೆಫಿನೆಟ್ಲಿ ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟು. ಸೊ ಎಂಟೈರ್ ಸಿನಿಮಾ ಶೂಟ್ ಆಗೋದು ಒಂದು ಕೋಸ್ಟಲ್ ಕರ್ನಾಟಕ, ಅಲ್ಲಿನ ನಾವು ಏನಿದೆ ನ್ಯಾಚುರಲ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಲೈಟಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲ ಗಣ್ಯರಿಗೂ ಮಾಧ್ಯಮದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟು. ಆ್ಯಂಡ್ ಈ ಸಿನಿಮಾ ಮಾಡೋಕ್ಕೆ ನನಗೆ ಬ್ರದರೇ ಕಾರಣ. ನಾನು ಅವರ ಯಾವಾಗಲೂ ಬ್ರದರ್ ಅಂತ ಕರೆದ ಅಭ್ಯಾಸ. ಅವರು ಕರೆದು ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ, ಬಂದು ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ಸ್ ಔಟ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಧರ್ಮೇಂದ್ರ ಅವರಿಗೆ ಹಾಗೂ ರಂಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಈ ಚಿತ್ರ ಪಾತ್ರ ನಿಜವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಲೂಸ್ ಮಾದ ಅನ್ನೋದೇನು 17-18 ವರ್ಷದ ಹಿಂದೆ ಕನ್ನಡ ಚಿತ್ರಕ್ಕೆ ಒಂದು ಬೆಳಕು ಬಂತು, ಅದನ್ನ ಇಟ್ಕೊಂಡು ಧರ್ಮಣ್ಣ ಈ ಚಿತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಲೂಸ್ ಮಾದ ಅನ್ನೋವಂಥ ಟೈಟ್ಲು ಯೋಗಿ ಸರ್ ಅವ್ರದ್ದು ಮತ್ತು ನಮ್ಮದು ಪಯಣ ಬಂದು ಆಲ್ಮೋಸ್ಟ್ 6 ವರ್ಷದ ಪಯಣ. ಕಂಸ ಈ ಮುಂಚೆ ಅನೌನ್ಸ್ ಆದಂಥದ್ದು, ಅದನ್ನು ಸ್ವಲ್ಪ ಡಿಲೇ ಆದ ಕಾರಣ ಈ ಸಿನಿಮಾಗೆ ನಾನು ಸ್ಕ್ರಿಪ್ಟ್ನ ಎಣಿಬೇಕಾದಂಥ ಇದು ಬಂತು. ಫಸ್ಟ್ ಒಂದು ಆ್ಯಕ್ಚುಲಿ ನನಗೆ ಪವನ್ ಅವರು ಮತ್ತು ಶರೀಫ್ನ ಮತ್ತು ರಿತೇಶ್ ಅವರು ಇವರೆಲ್ಲರನ್ನೂ ಇದಾಗಿ ಅದಾದ ನಂತರ ಧರ್ಮಣ್ಣ ಅವ್ರು ಸಿಕ್ಕಿದ್ರು. ಅದಾದ ನಂತರ ಒಂದು ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂತಹ ಒಂದು ರಾ ಬ್ಯಾಕ್ ಡ್ರಾಪಲ್ಲಿರುವಂಥ ಒಂದು ಕತೆ. ಕನ್ನಡದ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ಚಿತ್ರಕಲಾರಂಗಕ್ಕೆ ಒಂದು ಡೈನಾಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು. ಅದು ಇಷ್ಟುವರೆಗೂ ನಾನೆಲ್ಲ ಕೇಳ್ತಾ ಇದ್ದೆ. ನಿಜವಾಗಲೂ ಇದು 100% ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾಯಿದೆ. ಈ ಎರಡನೇದು ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದ್ರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಹೇಳ್ಕೊಬಂದಿತ್ತು. ಸೊ ನಿಜವಾಗಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು, ಕ್ಯಾಪಿಟಲ್ ಸಿಟಿ ಅಂತ ಬಂತು. ಅದರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿಯೂ ಮಾಡಿದ್ದೀನಿ.